ಹಲೋ ನಮಸ್ಕಾರ ಸ್ನೇಹಿತರೆ. ಏನಾಗ್ತದೆ ಫೈನಲಿ ಇಲ್ಲಿ ಲಕ್ಷ್ಮಿ ಮೇಲೆ ಕೆಂಡ ಕಾರ್ತಿದ್ದಾರೆ ವೈಷ್ಣವ್. ಹಾಗಿದ್ರೆ ಲಕ್ಷ್ಮಿ ಮತ್ತು ವೈಷ್ಣವ್ ನಡುವೆ ದೊಡ್ಡ ಒಂದು ಕಂದಕಾನೆ ಸೃಷ್ಟಿಯಾಗಿದೆ. ಡಿವೋರ್ಸ್ ನೋಟಿಸ್ ಕಳ್ಸೋಕೆ ಮುಂದಾಗ್ತಿದ್ದಾರೆ ವೈಷ್ಣವ್. ಸಿಡಿತದ್ದು ಲಕ್ಷ್ಮಿ ಮುಂದೆ ಬಂದದ್ದು ಯಾಕೆ? ಈ ಕಡೆ ಕಾವೇರಿ ತಂತ್ರಕ್ಕೆ ಬಲಿಯಾಗ್ಬಿಟ್ರ ವೈಷ್ಣವ್. ಏನಾಯ್ತು, ಏನು ಕತೆ, ಇದೆಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಲಕ್ಷ್ಮಿ ದೇವಸ್ಥಾನಕ್ಕೆ ಬಂದಿದ್ದಾರೆ, ದೇವಸ್ಥಾನದ ಮೊರೆ ಹೋಗಿದ್ದಾರೆ, ದೇವರ ಮೊರೆ ಹೋಗಿದ್ದಾರೆ. ಅದೇ ಒಂದು ಟೈಮಲ್ಲಿ ಈ ಕಡೆ ದೇವಿ ಹತ್ರ ಇಲ್ಲಿ ಲಕ್ಷ್ಮಿ ಮಾತನಾಡ್ತಿದ್ದಾಳೆ. ದೇವಿ, ದಯವಿಟ್ಟು ದೇವ್ರೆ, ನನಗೆ ಕಲ್ಲು ಮುಳ್ಳುಗಳ ಹಾದಿ ತೋರಿಸ್ತಾ ಇದೆಯಾ, ಆದರೆ ಅದರ ಮೇಲೆ ನಡೆಯುವಂಥ ಧೈರ್ಯ ಕೊಡು ನನಗೆ ಅಂತ ದೇವ್ರ ಹತ್ರ ಕೇಳ್ಕೊತಿದ್ದಾರೆ. ಜೊತೆಗೆ ಇವತ್ತು ಕಲ್ಲು ಮುಳ್ಳಿ ದಾರಿ ಏನು ನಡೆದು ಬಿಡೋಣ ಅಂತ ಅಂದ್ಕೊಂಡ್ರೆ ಯಾಕೋ ಪ್ರಪಾತದ ತುದಿಯಲ್ಲಿ ನಿಂತಾಗೆ ಅಂತ ಅನ್ನಿಸ್ತದೆ ದೇವ್ರ ಅಂತ ಕೇಳ್ಕೊತಿದ್ದಾಗೆ. ದೇವ್ರ ಹತ್ರ ಕೇಳ್ಕೊಂಡ್ರೆ ಏನು ಪ್ರಯೋಜನ, ನನ್ನ ಹತ್ರ ಬಂದು ಕೇಳ್ಕೊ, ಎಲ್ಲ ಕೂಡ ಸರಿ ಹೋಗುತ್ತೆ ಅಂತ ಕಾವೇರಿ ಧ್ವನಿಯಲ್ಲಿ ಪ್ರತಿಧ್ವನಿಸುತ್ತೆ. ಕಾವೇರಿಯ ಧ್ವನಿಯನ್ನು ಕೇಳಿಸ್ಕೊತಿದ್ದಾಗೆ ಈ ಕಡೆ ಲಕ್ಷ್ಮಿ ತನ್ನ ಅತ್ತೆ ಕಡೆ ತಿರುಗಿದ್ದೆ. ಅತ್ತೆನ ನೋಡಿ ಶಾಕ್ ಆಗ್ತಿದ್ದಾಳೆ. ಏನಪ್ಪ ಇದು, ಅತ್ತೆ ಹೇಗೆ ಇಲ್ಲಿಗೆ ಬರೋಕ್ಕೆ ಸಾಧ್ಯ ಅಂತ, ನೀವೇನಿಲ್ಲಿ, ನೀವ್ಯಾಕೆ ಇಲ್ಲಿಗೆ ಬಂದಿದ್ದೀರಾ ಅಂತ ಕೇಳ್ತಿದ್ದಾಗೆ, ಯಾಕೆ ಬರಬಾರ್ದು, ನಾನು ಸರ್ವಾಂತರ್ಯಾಮಿ, ಎಲ್ಲಿ ಬೇಕಿದ್ರೂ ಇರ್ತೀನಿ. ಈ ದೇವ್ರ ಹತ್ರ ಬಂದು ಕೇಳ್ಕೊಂಡ್ರೆ ಏನು ಪ್ರಯೋಜನ ಲಕ್ಷ್ಮಿ? ನನ್ನ ಹತ್ರ ನಾರು ಬಂದ ಕ್ಷಮೆ ಕೇಳಿದ್ರೆ ನಾನಾದರೂ ನಿನ್ನ ಮನೆ ಕರ್ಕೋತೀನಿ, ನಿನ್ನ ಬದುಕಾದರೂ ಸರಿ ಹೋಗುತ್ತೆ ಅಂತ ಹೇಳ್ತಿದ್ದಾಗಲೇ ಇತ್ತ ಕಡೆ ಲಕ್ಷ್ಮಿ ಯಾವುದೇ ಕಾರಣಕ್ಕೂ ಅದು ಸಾಧ್ಯ ಇಲ್ಲ, ಅದರಲ್ಲೂ ನಿಮ್ಮಂಥವ್ರ ಹತ್ರ ಅಂತೂ ನಾನು ಕ್ಷಮೆ ಕೇಳೋ ಮಾತೇ ಇಲ್ಲ. ನಾನು ತಪ್ಪು ಮಾಡಿದ್ರಲ್ವ ಕ್ಷಮೆ ಕೇಳೋದಕ್ಕೆ, ಅದಕ್ಕೂ ಮೀರಿ ನಾನು ಕ್ಷಮೆ ಕೇಳಬೇಕು ಅಂದರೆ ಅದು ನನ್ನ ಗಂಡ ವೈಷ್ಣವ್ ಹತ್ರ ಕ್ಷಮೆ ಕೇಳ್ತೇನೆ ಹೊರತು ನಿಮ್ಮ ಮುಂದೆ ನಾನು ತಲೆ ತಗ್ಸೋದಿಲ್ಲ. ಒಳ್ಳೇದಕ್ಕೆ ಈ ಲಕ್ಷ್ಮಿ ಸೋಲ್ತಾಳೆ, ಅದನ್ನೇ ಬಿಟ್ಟು ಕೆಟ್ಟದ್ದು ಅಹಂಕಾರ ತೋರಿಸಿದ್ರೆ ಅದಕ್ಕೆ ತಿರುಗಿ ನಿಂತ್ಕೋತಾಳೆ ಈ ಲಕ್ಷ್ಮಿ ಅಂತ ಹೇಳ್ತಿದ್ದಾರೆ. ಅತ್ತ ಕಡೆ ಸುಬ್ಬಿ ಅಂತೂ ತುಂಬ ಕೋಪ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅಲಿಯಾಸ್ ಚಿಂಗಾರಿ ಅವರು, ಏನಪ್ಪ ಇದು, ಕಾಲ್ ಮಾಡಿ ದುಡ್ಡು ಸಿಗುತ್ತೆ ಅಂತ ಹೇಳಿದ ಮನುಷ್ಯ ಮತ್ತೆ ಕಾಲೇ ಮಾಡಲಿಲ್ವಲ್ಲ, ಏನು ಅನ್ಕೊಂಡ್ಬಿಡ್ತಾನೆ ಅವನು. ಇಲ್ಲ, ನಾನೇ ಕಾಲ್ ಮಾಡಿಬಿಡೋಣ ಅಂದ್ಕೊಂಡಿದ್ದೆ, ಕಾಲ್ ಬ್ಯಾಕ್ ಮಾಡಿಬಿಡ್ತಾರೆ ಅಂಕಿತ್ ನಂಬರ್ಗೆ. ಬಟ್ ಈ ಕಡೆ ಅಂಕಿತ್ ಫೋನ್ ಸುಪ್ರೀತಾ ಹತ್ರ ಇರೋದ್ರಿಂದ ಸುಪ್ರೀತಾ ಅವರೇ ಕಾಲ್ ರಿಸೀವ್ ಮಾಡ್ತಾರೆ. ಏನಯ್ಯ, ದುಡ್ಡು ಕಳಿಸ್ತೀನಿ ಅಂತ ಹೇಳಿದೆ, ಲಾಟ್ರಿ ಹೊಡೆದಿದ್ದೀನಿ ಅಂತ ಹೇಳಿದೆ, ಆದರೆ ಏನು ಪತ್ತೆನೇ ಇಲ್ವಲ್ಲ ಸ್ವಾಮಿ ನೀನು ಅಂತಿದ್ರೆ, ಏನ್ರಿ ಮಾತಾಡ್ತಿದ್ರ, ಸುಮ್ಮನೆ ಏನೇನೋ ಮಾತಾಡಬೇಡಿ ಅಂತ ಹೇಳ್ತಿದ್ರೆ, ಅಯ್ಯೋ ಯಾಕೆ ರೀತಿ ಮಾತಾಡ್ತಿದ್ರ, ಇದು ಬ್ಯಾಂಕಿಂದ ಅಲ್ಲ ಅಂತ ಹೇಳಿ ಸುಬ್ಬಿ ಹೇಳ್ತಿದ್ರ. ಆ ರೀತಿ ಏನೂ ಇಲ್ಲ, ಇಡೀ ಫೋನ್ನ ಅಂತ ಸುಪ್ರೀತಾ ರೇಗ್ತಿದ್ದಾರೆ. ಅಯ್ಯೋ ನೀವಲ್ಲ ಇದ್ದದ್ದು ಮೇಡಮ್, ನಾನು ಇದ್ದಾಗ ಆ ವಯ್ಯನ್ ಕೊಡಿ, ಆ ವಯ್ಯನ ಜೊತೆ ಮಾತಾಡ್ತೀನಿ ನಾನು ಅಂತ ಹೇಳ್ತಿದ್ರೆ, ಸುಮ್ಮನೆ ಫೋನ್ ಇಟ್ಬೇಕಷ್ಟೇ ಅಂತ ಹೇಳ್ತಾರೆ. ಯಾರೇ ನೀವು ಈ ರೀತಿ ಎಲ್ಲ ಮಾತಾಡ್ತಿದ್ರ ಅಂದಾಗ ನಾನು ಚಿಂಗಾರಿ ಅಂದರೆ ಏನು ಅನ್ಕೊಂಬಿಡಿದ್ರ, ನನ್ನ ಹತ್ರನೇ ಆಟ ಆಡ್ತೀರಾ ಹಾಗೆ ಹೀಗೆ ಅಂತ ಒಂದಷ್ಟು ವೆಲ್ಡಪ್ ಮಾತುಗಳನ್ನ ಕೂಡ ಮಾತನಾಡ್ತಾರೆ ಸುಬ್ಬಿ ಅಲಿಯಾಸ್ ಚಿಂಗಾರಿ. ತದನಂತರ ಸುಪ್ರೀತಾ ಕಾಲ್ ಕಟ್ ಮಾಡ್ತಿದ್ದಾಗೆ ಈ ಕಡೆ ಅಂಕಿತ್ ಬಂದು, ಅಮ್ಮ ನಿನಗೆ ಫೋನ್ ಆಗಿದ್ರೆ ಫೋನ್ ಕೊಡು ಅಂದಾಗ, ಯಾರಿಗೂ ಕಾಂಟ್ಯಾಕ್ಟ್ ಮಾಡಿದ್ಯಾ, ಮತ್ತೆ ನಿಮ್ಮ ಅಪ್ಪನ ಹುಡ್ಕೋ ಕೆಲಸಕ್ಕೆ ಮುಂದಾಗಿದೆಯಾ ಅಂತಿದ್ದಾಗೆ, ಇಲ್ಲ ಅಮ್ಮ ಅದು ಅಂದಕ, ಮತ್ತೆ ಯಾರಿ ಚಿಂಗಾರಿ ಅಂತ ಕೇಳ್ತಾರೆ. ಚಿಂಗಾರಿ ಅಂತ ಹೇಳ್ತಿದ್ದಾಗೆ ಆ ಕಡೆ ಅಂಕಿತ ಈ ಕಡೆ ಗಂಗಕ್ಕ ಬರ್ತಾರೆ. ಗಂಗಕ್ಕ ಬಂದಿದ್ದೆ, ಚಿಂಗಾರಿ ಯಾರು ಅಂತ ನನಗೆ ಗೊತ್ತಿದೆ ಅಂದಾಗ, ಏನು ನಿನಗೆ ಗೊತ್ತಾ ಅಂದಾಗ, ಹೌದು ಸುಬ್ಬಿಗುಬ್ಬಿನೇ ಚಿಂಗಾರಿ ಅಂತ ಅನುಮಾನ ಇದೆ ನನಗೆ ಅಂದಾಗ, ಏನು ಮಾತಾಡ್ತಿದ್ಯಾ ನೀನು ಅಂದಾಗ, ಹೌದು ಕಳ್ಳತನ ಮಾಡಬೇಕು ಅಂತ ಈ ಮನೆಗೆ ಸೇರ್ಕೊಂಡಿದ್ದಾಳೆ ಅನಿಸ್ತದೆ, ಮೊದಲಿಂದ ಕೂಡ ನನಗೆ ಅವಳ ಮೇಲೆ ಡೌಟ್ ಇತ್ತು, ಈಗ ನಾನು ಮತ್ತು ಅಂಕಿತ್ ಸೇರಿಕೊಂಡು ಈ ರೀತಿ ಪ್ಲ್ಯಾನ್ ಮಾಡಿದ್ವಿ ಅಂತ ಎಲ್ಲ ಪ್ಲ್ಯಾನನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ತಾರೆ. ಖಂಡಿತವಾಗ್ಲೂ ಆ ರೀತಿ ಆಗಿರಲಿಕ್ಕೆ ಸಾಧ್ಯ ಇಲ್ಲ. ಅವಳು ಕಳ್ಳತನ ಮಾಡೋಕ್ಕೆ ಬಂದಿದ್ರೆ ಇಷ್ಟು ದಿನ ಬೇಕಿತ್ತಿಲ್ಲ. ಖಂಡಿತ ಅವಳಿಂದ ಬೇರೆ ಯಾರೂ ಇದ್ದಾರೆ ಅನಿಸ್ತದೆ, ಬೇರೆ ಯಾವುದೋ ರೀಸನ್ಗೆ ಮನೆಗೆ ಎಂಟ್ರಿ ಕೊಟ್ಟಿದ್ದಾಳೆ ಅಂತ ಅನ್ನಿಸ್ತದೆ. ಖಂಡಿತವಾಗ್ಲೂ ಅವಳು ಚಿಂಗಾರಿನೇ ಆಗಿದ್ರೆ ಸುಬ್ಬಿ ನಿಜವಾಗ್ಲೂ ಕೂಡ ಏನೋ ಬೇರೆದೇ ಕತೆ ನಡೀತಾ ಇದೆ ಅಂತ ಹೇಳ್ತಾರೆ. ಹಾಗಿದ್ರೆ ಇಲ್ಲಿಗೆ ನಿಲ್ಲಿಸ್ಬೇಡಣ್ವಾ ಅಮ್ಮ ಅಂತ ಅಂಕಿತ್ ಹೇಳೋದಕ್ಕೆ, ಇಲ್ಲ ಮನೆಗೋಸ್ಕರ ಒಳ್ಳೇದಕ್ಕೋಸ್ಕರ ಇಷ್ಟೆಲ್ಲ ಮಾಡ್ತಿದ್ರ, ಖಂಡಿತ ಹುಷಾರಾಗಿ ಮುಂದುವರಿಸಿ ಅಂತ ಸುಪ್ರೀತಾ ಹೇಳ್ತಾರೆ. ತದನಂತರ ಆಯ್ತ ಕಡೆ ಲಕ್ಷ್ಮಿ ಮತ್ತು ಕಾವೇರಿ ನಡುವೆ ಜುಟಾಪುಟಿ ನಡೀತಾನೆ ಇದೆ. ಜೊತೆಗೆ ಈ ಕಡೆ ಕಾವೇರಿ ಅವರಂತೂ ಲಕ್ಷ್ಮಿ ನನ್ನನ್ನು ಯಾವುದೇ ಕಾರಣಕ್ಕೂ ನನ್ನ ಪುಟ್ಟನ ಜೊತೆ ಒಂದು ಮಾಡೋದಕ್ಕೆ ನಾನು ಬಿಡುವುದಿಲ್ಲ ಅಂದಾಗ, ನೀವು ಯಾರು ಒಂದು ಮಾಡೋಕ್ಕೆ, ನನ್ನ ಮೇಲೆ ನನ್ನ ಮತ್ತು ವೈಷ್ಣವ್ ಪ್ರೀತಿ ಮೇಲೆ ನನಗೆ ನಂಬಿಕೆ ಇದೆ, ಖಂಡಿತವಾಗ್ಲೂ ವೈಷ್ಣವ್ ನಾನು ಖಂಡಿತವಾಗ್ಲೂ ದೂರ ಆಗೋದಕ್ಕೆ ಸಾಧ್ಯ ಇಲ್ಲ, ಯಾರು ಕೂಡ ದೂರ ಮಾಡ್ಲಿಕ್ಕೆ ಆಗುವುದಿಲ್ಲ. ಈ ಕಡೆ ಸೀತಾ ಮತ್ತೆ ವನವಾಸಕ್ಕೆ ಹೋದ್ಲು ಅನ್ನೋ ಅಂತ ಮಾತ್ರಕ್ಕೆ ರಾಮಂಗೆ ಸೀತೆ ಮೇಲೆ ಪ್ರೀತಿ ಇತ್ತಿಲ್ಲ ಅಂತಲ್ಲ, ಅಗ್ನಿ ಪ್ರವೇಶ ಮಾಡಿದ್ಲು ಅಂದರೆ ರಾಮಂಗೆ ಸೀತೆ ಮೇಲೆ ಪ್ರೀತಿ ಇತ್ತಿಲ್ಲ ಅಂತಲ್ಲ, ಅದು ಒಂದು ಸನ್ನಿವೇಶ ಸಂದರ್ಭ ಆ ರೀತಿ ಮಾಡ್ತು ಅಷ್ಟೇ. ಅದೇ ರೀತಿ ನಮ್ಮ ವಿಷಯದಲ್ಲೂ ಆ
ಆಗ್ತದೆ, ವೈಷ್ಣವ್ ಅವರು ನನ್ನನ್ನು ಎಷ್ಟು ಪ್ರೀತಿ ಮಾಡ್ತಿದ್ದಾರೆ ಅಂತ ನನಗೆ ಗೊತ್ತದೆ ಅಂತ ಹೇಳಿ ಲಕ್ಷ್ಮಿ ಮಾತನಾಡ್ತಿದ್ದಾರೆ. ಅದರ ನಡುವೆ ಇತ್ತ ಕಡೆ ಕಾವೇರಿಯವರು ನನ್ನ ಮಗ ನನ್ನ ಕೈವಶವಾಗಿದ್ದಾನೆ, ನನಗೇನು ಹೇಳ್ತೀನೋ ಅದನ್ನೇ ಮಾಡೋದು, ಯಾವುದೇ ಕಾರಣಕ್ಕೂ ನಿನ್ನ ಹತ್ರಕ್ಕೂ ಕೂಡ ಸುಳಿಯೋದಿಲ್ಲ, ಅದಕ್ಕೆ ನಾನು ಬಿಟ್ಕೊಡೋದು ಕೂಡ ಇಲ್ಲ, ಎಲ್ಲವೂ ಕೂಡ ನಾನು ಅನ್ಕೊಂಡಾಗೆ ಆಗೋದು, ನಿನ್ನ ಮನೆ ಸೊಸೆಯಾಗಿ ಕರ್ಕೊಂಡು ಬರಬೇಕು ಅಂದ್ಕೊಂಡೆ, ಕರ್ಕೊಂಡು ಬಂದೆ, ಈಗ ನಿನ್ನನ್ನು ಮತ್ತೆ ನನ್ನ ಪುಟ್ಟನ್ನು ದೂರ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದೀನಿ, ಯಾಕಂದರೆ ನನ್ನ ವಿರುದ್ಧವಾಗಿ ಯಾರು ನಿಲ್ಲೋದು ಕೂಡ ನನಗೆ ಇಷ್ಟ ಆಗೋದಿಲ್ಲ ಅಂತಾರೆ. ನೀವೆಲ್ಲ ಬಡವ್ರ ಮನೆಯವ್ರನ್ನ ಏನೋ ಅನ್ಕೊಂಡ್ಬಿಡ್ತೀರ ಅಂತ ಹೇಳಿ ಇಲ್ಲಿ ಲಕ್ಷ್ಮಿ ಹೇಳ್ತಿದ್ದಾಗೆ ಈ ಕಡೆ ಕಾವೇರಿಗೆ ಯಾರೋ ಒಬ್ಬರು ತೆಂಗಿನಕಾಯಿ ಹೊಡಿತಿರೋ ಕಾಯಿ ಬಂದು ತಲೆಗೆ ಬೀಳುತ್ತೆ. ಅದನ್ನು ದೇವರೇ ಕೊಟ್ಟ ಶಿಕ್ಷೆ ಅಂತ ಲಕ್ಷ್ಮಿ ಅನ್ಕೋತಾಳೆ. ಏನು ಕಣ್ಣು ಕಾಣಿಸೋದಿಲ್ವಾ, ಎಲ್ಲಿ ಹೊಡಿಬೇಕು ಅಂತ ಗೊತ್ತಿಲ್ವಾ ಅಂತ ಕಾವೇರಿ ಹೇಳ್ತಿದ್ದಾರೆ. ಇದು ಎಲ್ಲದರ ನಡುವೆ ಈ ಕಡೆ ಲಕ್ಷ್ಮಿ ಏನೇ ಆಗಿರಲಿ, ನಮ್ಮ ನಡುವೆ ಏನೇ ಇರಲಿ, ನೀವು ನನ್ನ ಅತ್ತೆ, ನಾನು ನಿಮ್ಮ ಸೊಸೆ, ಬನ್ನಿ ಕ್ಲೀನ್ ಮಾಡಿಕೊಡ್ತೀನಿ ಅಂತ ಹೇಳಿದಾಗ ಏನೂ ಕೂಡ ಬೇಡ ಅಂತಾರೆ. ಓಕೆ, ದೇವಸ್ಥಾನದ ಒಳಗಡೆ ಬನ್ನಿ, ಅರ್ಶನ ಇದೆ, ಎಲ್ಲರೂ ಫಸ್ಟ್ ಏಡ್ ಮಾಡ್ತೀನಿ ಅಂತ ರಿಕ್ವೆಸ್ಟ್ ಮಾಡ್ತಾಳೆ. ಬಟ್ ಇಲ್ಲಿ ಕಾವೇರಿಯವರಂತೂ ಕೋಪ ಮಾಡಿಕೊಂಡು ಹೊರಟೇ ಬಿಡ್ತಾರೆ. ಜೊತೆಗೆ ಈ ಕಡೆ ಲಕ್ಷ್ಮಿಗೆ ಏನು ಮಾಡೋದು, ಏನು ನಡೀತದೆ ನನ್ನ ಬದುಕಲ್ಲಿ ಅಂತ ಅಂದ್ಕೊಂಡು ದಾರಿ ಮಧ್ಯೆ ಬರಬೇಕಿದ್ರೆ ಗೊಂಬೆ ಆಡಿಸೋರು ಬರ್ತಾರೆ. ಏನಮ್ಮ, ನಿನ್ನ ದಾರಿ ಬಗ್ಗೆ ಯೋಚನೆ ಮಾಡ್ತಿದ್ಯಾ, ನಿಜವಾಗ್ಲೂ ಕೂಡ ನಿನ್ನ ದಾರಿ ನಿಜವಾಗ್ಲೂ ಒಕ್ಕಟಾಗಿದೆ, ಕಠಿಣವಾಗಿದೆ, ನೀನು ಕತ್ತಲಲ್ಲಿ ನಡೀತಾ ಇದೆಯಾ, ಬಟ್ ನಿನ್ನ ಒಂದು ಸಂಕಲ್ಪ ನಿಜವಾಗ್ಲೂ ಕೂಡ ಆ ಒಂದು ಗುರಿ ತುಂಬಾ ದೂರ ಇದೆ. ಅಲ್ಲಿಗೆ ಹೋಗಬೇಕು ಅಂದರೆ ನಿನಗೆ ಹಳೆಯದೆಲ್ಲ ನೆನಪಿಗೆ ತರಬೇಕಾಗತ್ತೆ, ನೆನಪಿಗೆ ಬರಬೇಕಾಗತ್ತೆ. ಅದು ಹೊರತಾಗಿ ಯಾವುದೇ ಕಾರಣಕ್ಕೂ ನೀನು ಏನೂ ಕೂಡ ಮಾಡ್ಕೊಳಕ್ಕಾಗೋದಿಲ್ಲ. ಆ ಒಂದು ಹಳೆ ನೆನಪುಗಳು ಆಚೆ ಬಂದಾಗ ಮಾತ್ರ ನೀನು ಗೆಲುವನ್ನು ಕೂಡ ಮಾಡೋದು. ದೇವ್ರು ನುಡಿಸ್ತದಾನೆ, ನಾನು ನುಡಿತಿದ್ದೀನಿ ಅಷ್ಟೇ. ನಾನು ಅನ್ನೋದು ನನ್ನ ಅಹಂಕಾರವಾಗುತ್ತೆ, ನಾನೇ ದೇವರು ಅನ್ನೋದು ನನ್ನ ದುರಹಂಕಾರವಾಗುತ್ತೆ. ನಾನು ನನ್ನದು ಅನ್ನೋ ಅಹಂಕಾರದಲ್ಲಿ ಮೆರೆದವರು ಖಂಡಿತ ಮಣ್ಣಲ್ಲಿ ಮಣ್ಣಾಗಿ ಹೋಗ್ತಾರೆ ಅಂತ ಹೇಳಿ ಎಚ್ಚರಿಕೆಯನ್ನು ಕೊಟ್ಟು ಒಗ್ಗಟ್ಟಾಗಿ ಸತ್ಯವನ್ನು ಬಿಡಿಸಿ ಹೇಳಿ ಗೊಂಬೆ ಆಡಿಸೋರು ಅಲ್ಲಿಂದ ಹೋಗ್ತಾರೆ. ನಂತರ ಈ ಕಡೆ ಕಾವೇರಿ ಮನೆಗೆ ಬರ್ತದಾಗಿ ಎಲ್ರಿಗೂ ಕೂಡ ಶಾಕ್ ಆಗುತ್ತೆ. ಬಿಕಾಸ್ ಕಾವೇರಿ ತಲೆಯಲ್ಲಿ ರಕ್ತ ಬರ್ತಿರುತ್ತೆ, ಏನಾಯಿತು ಎಂತು ಅಂತ ತುಂಬ ಗಾಬರಿಯಿಂದ ಎಲ್ಲರೂ ಕೂಡ ಹೋಗಿದೆ. ಕಾವೇರಿಯವ್ರನ್ನ ವಿಚಾರ ಮಾಡ್ತಾರೆ, ಹರಕೆ ಮಾಡ್ತಾರೆ. ಬಟ್ ಇಲ್ಲಿ ಕಾವೇರಿಯವರು ದೇವಸ್ಥಾನಕ್ಕೆ ಹೋಗಿದ್ದೆ, ಮೆಟ್ಲಿಂದ ಕೆಳಗಡೆ ಬಿದ್ದುಬಿಟ್ಟೆ ಅಂದಾಗ ಇಲ್ಲಿ ಸುಪ್ರೀತಾ ಅವ್ರಿಗೆ ಅದನ್ನು ನಂಬೋಕ್ಕಾಗೋದಿಲ್ಲ. ಏನು ಹೇಳ್ತಿದ್ರು, ಅದಕ್ಕೆ ಮೆಟ್ಲಿಂದ ಬಿದ್ದರು ಅಥವಾ ಯಾರಾದರೂ ನಿಮ್ಗೆ ಹೊಡೆದ್ರು ಅಂದಾಗ ಹೌದು ಸುಪ್ರೀತಾ ಹೇಳ್ತಿರೋದು ನಿಜ ಅಂತ ಹೇಳ್ತಾರೆ. ಎಲ್ರಿಗೂ ಕೂಡ ಶಾಕ್ ಆಗುತ್ತೆ. ಯಾರು ಹೊಡೆದಿದ್ದು ನಿನಗೆ ಅಂತ ಕೇಳ್ತಿದ್ದಾರೆ. ನನಗೆ ಹೊಡೆದಿದ್ದು ಬೇರೆ ಯಾರೂ ಅಲ್ಲ, ನನ್ನ ಸೊಸೆ ಲಕ್ಷ್ಮಿ, ನಾನೇ ಸೊಸೆಯಾಗಿ ತಂದ ಲಕ್ಷ್ಮಿ ಅಂತ ಹೇಳ್ತಾರೆ. ಈ ಕಡೆ ವೈಷ್ಣವ್ ಬೆಕ್ ಶಾಕ್ ಆಗ್ತಿದ್ದಾರೆ. ಜೊತೆಗೆ ಎಲ್ರಿಗೂ ಕೂಡ ನಿಜವಾಗ್ಲೂ ಕೋಪ ಬರುತ್ತೆ. ತಕ್ಷಣಕ್ಕೆ ಈ ಕಡೆ ಲಕ್ಷ್ಮಿನ ಭೇಟಿ ಮಾಡೋದಕ್ಕೆ ವೈಷ್ಣವ್ ಹೋಗಿದ್ದೆ, ಲಕ್ಷ್ಮಿನ ಎದುರಾಗ್ಬೋದು, ಲಕ್ಷ್ಮಿಗೆ ಕಾಮುಖ ಚುನಾಯಿಸಿ ಬಾರಿಸು ಬಿಡ್ಬೋದು ಅಂತ ಅನಿಸುತ್ತೆ. ಈ ಕಡೆ ಮಾಡದೇ ಇರೋ ತಪ್ಪಿಗೆ ತಲೆ ತಗ್ಸಿ ನಿಂತ್ಕೋಬೇಕಾಗಿದೆ ಲಕ್ಷ್ಮಿ. ಹಾಗಂತ ಮಾತ್ರಕ್ಕೆ ತಪ್ಪೇ ಮಾಡದೆ ಈ ಕಡೆ ತನ್ನ ತಪ್ಪನ್ನು ತಪ್ಪೇ ಮಾಡಿದೆ, ತನ್ನ ತಪ್ಪು ಮಾಡದೇ ಇದ್ದರೂ ಕೂಡ ಅದನ್ನು ಒಪ್ಕೋತಾಳ ಲಕ್ಷ್ಮಿ. ಇದರ ನಡುವೆ ಏನೆಲ್ಲ ಆಗಬಹುದು. ನಿಜವಾಗ್ಲೂ ಕೂಡ ವೈಷ್ಣು ಲಕ್ಷ್ಮಿಗೆ ಇನ್ನೇನಿದೆ ನಮ್ಮಮ್ಮನ ವಿರೋಧವಾಗಿ ಇಷ್ಟೆಲ್ಲ ನಡ್ಕೋತಾರೆ ಅಂದರೆ ಅಂಥವ್ರ ಜೊತೆ ಬಾಳೋದ್ರಲ್ಲಿ ಅರ್ಥನೇ ಇಲ್ಲ. ಸಂಬಂಧನೇ ಉಳಿದಿಲ್ಲ, ಪ್ರೀತಿನೇ ಉಳಿದಿಲ್ಲ, ನಂಬಿಕೆನೇ ಉಳಿದಿಲ್ಲ ಅಂದಮೇಲೆ ಸಂಬಂಧ ಯಾಕೆ ಅಂದ್ಕೊಂಡಿದ್ದೆ. ಮಗದೊಮ್ಮೆ ಕೋರ್ಟಿನ ಮೆಟ್ಟಿಲನ್ನು ಹತ್ತುತ್ತಾರೆ. ಈ ಕಡೆ ಅವರಿಬ್ಬರ ನಡುವಿನ ಡಿವೋರ್ಸ್ ಒಂದು ಕಾಳಗ ಶುರುವಾಗುತ್ತೆ. ಡಿವೋರ್ಸ್ ನೋಟಿಸನ್ನು ಕಳಿಸಿ ಬಿಡ್ತಾರೆ ಲಕ್ಷ್ಮಿಗೆ. ವೈಷ್ಣವ್ ಏನಾಗಬಹುದು ತಿಳ್ಕೋಬೇಕು ಅಂದರೆ ಮುಂದಿನ ವೀಡಿಯೋಗೆ ವೇಟ್ ಮಾಡೋದನ್ನು ಮರಿಬೇಡಿ.